ಸರಿ ಅದಕ್ಕೆ ಗುಡ್ ನೈಟ್. ಗುಡ್ ನೈಟ್. ಹಾಳದಿ ಸೇವಂತಿ ಹೆಜ್ಜೆ ಹೆಜ್ಜೆಗೂ ನನ್ನ ಕಾಲಿಗೆ ಸುತ್ಕೊಳ್ಳೋ ವಿಷದ ಮುಳ್ಳಾಗ್ತಿದ್ದಾಳೆ. ಇವಳಿಂದ ನಮ್ಮಕ್ಕ ಸಾಕ್ಷಿಗೂ ನೆಮ್ಮದಿ ಇರಲಿಲ್ಲ, ನನಗೂ ಇಲ್ದೇ ಇರೋ ಹಾಗೆ ಮಾಡ್ತಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ಕೇಸ್ನಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಹೋಗ್ತಾಳೆ. ಆಮೇಲೆ ನನ್ನನ್ನು ಕರೆದು ಕಟ್ಕಟಲ್ಲಿ ನಿಲ್ಲಿಸಿ ಕಂಬಿ ಎಣ್ಸೋ ಹಾಗೆ ಮಾಡ್ತಾಳೆ. ಬಟ್ ನಾನದಕ್ಕೆ ಅವಕಾಶ ಮಾಡಿಕೊಡಲ್ಲ. ಮೀರಾ ಅಂದ್ರೆ ಯಾರು, ಈ ಮೀರಾ ಹುಟ್ಟಿಗೆ ಅರ್ಥ ಏನು ಅಂತ ಇವ್ರಿಗೆಲ್ಲ ಅರ್ಥ ಮಾಡಿಸ್ಬೇಕಾದ್ದು ನನ್ನ ಜವಾಬ್ದಾರಿ ಅಲ್ವಾ. ಹುಟ್ಟುವಾಗ್ಲೇ ಮೈ ತುಂಬಾ ವಿಷ ತುಂಬಿಸ್ಕೊಂಡು ಹುಟ್ಟಿರೋ ವಿಷ ಕನ್ಯೆ ನಾನು. ಅಂಥದ್ರಲ್ಲಿ ಇವಳು ನೆಮ್ಮದಿ ಹಾಳು ಮಾಡಕ್ ಬೇಕಾಗಿರೋದು ಜಸ್ಟ್ ಒಂದೇ ಒಂದು ಹನಿ ವಿಷ. ಯಾಕೆ ಮೀರಾ, ನಿದ್ದೆ ಬರ್ತಿಲ್ವಾ? ಹೇಗ್ ಬರುತ್ತಕ್ಕ? ಹೆಸ್ರಿಗೆ ನಾನಿವಾಗ ಹಿರಿ ಸೊಸೆ ಆದ್ರೂ ಈ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು ನೀವೇ. ನೀವೇ ನಿದ್ದೆಗೆಟ್ಟು ಕೆಲ್ಸ ಕಾರ್ಯ ಅಂತಿರ್ಬೇಕಾದ್ರೆ ಈ ಮನೇಲೊಂದ್ ಸ್ಥಾನ ಕೊಟ್ಟೋರ್ ನೀವು. ನನ್ ಕಣ್ಣಿಗೆ ನಿದ್ದೆ ಹೇಗ್ ಬರುತ್ತೆ ಹೇಳಿ? ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ನಿನಗೆ ನಿದ್ದೆ ಹತ್ತೋದಿಲ್ಲ. ಯಾಕೆ ಅಂದ್ರೆ ನನ್ನ ಸಮಸ್ಯೆ ಇವತ್ತಿಗೆ ಮುಗ್ದು ಹೋದ್ರು ಬೆಳಗಾಗೋಷ್ಟೊತ್ತಿಗೆ ಬಾಗ್ಲಲ್ಲಿ ಇನ್ನೊಂದು ಹೊಸ ಸಮಸ್ಯೆ ನನಗೋಸ್ಕರ ಕಾಯ್ತಾ ಇರತ್ತೆ. ಅದು ಈ ಜನ್ಮದಲ್ಲಿ ಮುಗಿಯೋದಿಲ್ಲ ಬಿಡು. ಅದನ್ನ ಪಡ್ಕೊಂಡು ನಾನು ಬಂದಿಲ್ಲ. ಹೋಗು, ಹುಚ್ಚುಡುಗಿ ನೀನು. ಗೊತ್ತು, ಈ ಪ್ರಪಂಚದಲ್ಲಿ ಎಲ್ರೂ ಒಂದಲ್ಲ ಒಂದ್ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಅದಕ್ಕೆ ಮೊದ್ಲು ಕೊನೆ ಅನ್ನೋದೇನೂ ಇರಲ್ಲ. ಬಟ್ ನಿಮ್ದೊಂದ್ ಮೇಜರ್ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಖುಷಿಯಾಗಿದ್ದೆ. ಬಟ್ ಆ ಖುಷಿ ಜಾಸ್ತಿ ಹೊತ್ತಿರ್ಲಿಲ್ಲ. ಅದನ್ನ ಹೇಳೋಣ ಅಂತಾನೆ ಬಂದೆ. ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ಏನಂದೆ ನೀನು? ನನ್ನ ಮೇಜರ್ ಸಮಸ್ಯೆಗೆ ಪರಿಹಾರ ಸಿಕ್ತಾ? ಏನದು? ಇವತ್ತು ನಾವೆಲ್ಲರೂ ಕೋರ್ಟ್ನಲ್ಲಿರುವಾಗ ಯಾವುದೋ ಅನ್ನೋನ್ ನಂಬರಿಂದ ಪದೇ ಪದೇ ಫೋನ್ ಬರ್ತಿತ್ತು. ಹೊರಗಡೆ ಬಂದ್ ವಿಚಾರಿಸಿದ್ರೆ ನಿಮ್ ಕೃಷ್ಣನ್ ಬಗ್ಗೆ ಮಾಹಿತಿ ಬೇಕಾ? ನಾನು ಅವನ್ನ ಇಂಥ ಕಡೆ ನೋಡ್ದೆ, ಅವನ್ ನಿಮ್ ಕೃಷ್ಣನಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿಮಗ್ ಕಾಲ್ ಮಾಡ್ದೆ. ನೀವು ಕಾಲೇ ಪಿಕ್ ಮಾಡ್ಲಿಲ್ವಲ್ಲ ಅಂತ ಬೈದೆ ಬಿಡೋದಾ? ಆಮೇಲೆ ನಂಗೂ ಕುತೂಹಲ ತಡಿಯೋಕಾಗ್ಲಿಲ್ಲ. ಮೊನ್ನೆ ಹೀಗೆ ನಿಮ್ಗ್ಯಾರೋ ಫೋನ್ ಮಾಡಿ ಸಖತ್ತಾಗಿ ಆಟಾಡ್ಸಿದ್ ವಿಷಯ ಗೊತ್ತಾಯ್ತು. ಮನ್ಸ್ ಕೇಳ್ಬೇಕಲ್ಲ ಅಕ್ಕ. ಈ ಸತಿ ಅವ್ರು ಹೇಳಿದ್ ನಿಜಾನೇ ಇರ್ಬೋದು. ನಮ್ ಕೃಷ್ಣ ನಮಗ್ ಸಿಕ್ಕಿದ್ರು ಸಿಗ್ಬೋದು. ಅವನನ್ನ ಕರ್ಕೊಂಡ್ ಬಂದು ನಿಮ್ಗೊಂದ್ ಬಿಗ್ ಸರ್ಪ್ರೈಸ್ ಕೊಡೋಣ ಅನ್ಕೊಂಡು ಅವ್ರು ಹೇಳಿದ ಜಾಗಕ್ ನಾನ್ ಹೋದೆ. ಆದ್ರೆ ಅವಳಲ್ಲಿರ್ಲಿಲ್ಲ, ಫೋನ್ಗೂ ಸಿಗ್ಲಿಲ್ಲ ಅಲ್ವಾ? ಅಕ್ಕ, ನಿಮಗ್ ಹೇಗ್ ಗೊತ್ತಾಯ್ತು ನನಗ್ ಕಾಲ್ ಬಂದಿದ್ದು ಒಂದ್ ಹೆಂಗ್ಸಿಂದ ಅಂತ? ನೀನ್ ಹೇಳ್ದೇ ಇದ್ರು ನೀನ್ ಈ ವಿಷಯ ಹೇಳೋದಕ್ ಶುರು ಮಾಡ್ದಾಗ್ಲೇ ನನಗ್ ಗೊತ್ತಾಯ್ತು ಅದೇ ಹೆಂಗ್ಸು ನಿನಗ್ ಫೋನ್ ಮಾಡಿರ್ತಾಳೆ ಅಂತ. ಅವಳು ನಿನ್ ಹತ್ರ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಾ ಇದ್ಲು ತಾನೆ? ಹೌದು. ನೀನ್ ಹೋಗ್ ನೋಡಿದ್ಮೇಲೆ ಅವಳು ಫೋನು ಸ್ವಿಚ್ ಆಫ್ ಆಯ್ತು, ಹೌದಾ? ಹೌದು, 100% ಸತ್ಯ ಅಕ್ಕ. ಆ ನಂಬರು 98 ಅಲ್ಲಿಗೆ ಮುಗೀತಲ್ಲ. ಬೇಕು ಬೇಕು ಅಂತಾನೆ ನಮ್ಮನ್ನ ಫೂಲ್ ಮಾಡೋದಕ್ಕೆ ಯಾರೋ ಈ ಕಿತಾಪತಿ ಕೆಲಸನ ಮಾಡ್ತಾ ಇದ್ದಾರೆ.